अस्सलाम वालेकुम फ्रेंड्स। मेरा नाम सीमा है। मैंने एक नया चैनल ओपन किया है, तो आज मेरे नए चैनल की एक पहली रेसिपी है जो मैं बनाने जा रही हूँ। आज मैं बनाने जा रही हूँ ಪೊಟ್ಯಾಟೊ ಸ್ವೀಟ್. ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಸೀಮಾ ಅಂತೇಳ್ಬಿಟ್ಟು ನಾನಿವತ್ತು ಹೊಸ ಚಾನಲನ್ನು ಓಪನ್ ಮಾಡಿದ್ದೀನಿ. ಆ ಹೊಸ ಚಾನಲಿಗೆ ನನ್ನ ಮೊಟ್ಟ ಮೊದಲನೆಯ ಕುಕ್ಕಿಂಗನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರುವಂತಹ ಮೊದಲನೆಯ ಕುಕ್ಕಿಂಗು ಆಲೂಗಡ್ಡೆ ಸ್ವೀಟ್. इसके लिए हमें चाहिए बॉईल किया हुआ आलू, चीनी, खोआ, कलर, बादाम भिगोकर काट लिया है मैंने। यहाँ पर लौंग, इलायची और दालचीनी, यहाँ पर काजू लिया है और यहाँ पर घी लिया है और दूध. ಇಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ಆಲೂಗಡ್ಡೆಯನ್ನು ಬೇಯಿಸ್ಕೊಂಡಿದ್ದೀನಿ ಮತ್ತು ಸಕ್ಕರೆ, ಖೋವಾ, ಬಣ್ಣವನ್ನು ತಗೊಂಡಿದ್ದೀನಿ. ನಿಮಗೆ ಇದನ್ನು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದನ್ನು ಬಾದಾಮಿಯನ್ನು ತಗೊಂಡಿದ್ದೀನಿ. ಈ ಬಾದಾಮಿಯನ್ನು ನಾನು ನೆನೆಯಕ್ಕೆ ಹಾಕಿಬಿಟ್ಟು ಸಿಪ್ಪೆ ಸುಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಲವಂಗ, ಏಲಕ್ಕಿ, ಚಕ್ಕೆ ತಗೊಂಡಿದ್ದೀನಿ. ಮತ್ತು ಗೋಡಂಬಿ ಮತ್ತು ತುಪ್ಪ ಹಾಗೂ ಹಾಲನ್ನು ತಗೊಂಡಿದ್ದೀನಿ. ಪಹಲೆ यहाँ पर हमने एक कढ़ाई लिया है. ಮೊಟ್ಟ ಮೊದಲನೇದಾಗಿ ನಾನಿಲ್ಲಿ ಒಂದು ಕढ़ाईಯನ್ನು ತಗೊಂಡಿದ್ದೀನಿ. इसमें हम घी डालेंगे. ಇಲ್ಲಿ ನಾವು ತುಪ್ಪವನ್ನು ಹಾಕೋಣ. ತುಪ್ಪ ಬಿಸಿಯಾದ ನಂತರ ಗೋಡಂಬಿಯನ್ನು ಹಾಕೋಣ. यहाँ पर घी गर्म होने के बाद हमने काजू डाला है. काजू को थोड़ा ब्राउन होने पर छिला हुआ जो कटा हुआ बादाम है उसको डालेंगे. ಗೋಡಂಬಿಯನ್ನು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದ ನಂತರ ನಾವು ಬಾದಾಮಿಯನ್ನು ಕತ್ತರಿಸಿದಂತಹ ಬಾದಾಮಿಯನ್ನು ಹಾಕೋಣ. जैसे ही हमारे काजू थोड़ी ब्राउन हो जाएंगे तो हम इसको काट लेंगे. ನಮ್ಮ ಗೋಡಂಬಿ ಮತ್ತು ಬಾದಾಮಿ ಕಂದು ಬಣ್ಣಕ್ಕೆ ತಿರುಗಿದ ನಂತರ ನಾವು ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. बहुत से लोगों को ये दालचीनी, इलायची और ये जो लौंग है इसका बघार पसंद नहीं आता है, लेकिन मुझे ये डालने का भी अच्छा लगता है इसका स्वाद. ತುಂಬ ಜನರಿಗೆ ಈ ಇದನ್ನು ಚಕ್ಕೆ, ಲವಂಗ, ಏಲಕ್ಕಿಯ ಒಗ್ಗರಣೆ ಇಷ್ಟ ಆಗೋದಿಲ್ಲ, ಆದರೆ ನನಗೆ ಇದನ್ನು ಹಾಕಿದ್ರೇ ಇಷ್ಟ ಆಗೋದು, ಅದಕ್ಕೋಸ್ಕರ ಹಾಕ್ತೀನಿ. ನಿಮಗೆ ಬೇಡ ಆದರೆ ನೀವು ಸ್ಕಿಪ್ ಮಾಡ್ಬೋದು. अगर आपको दालचीनी इलायची नहीं डालना है तो आप स्किप कर सकते हैं. इसके बाद हमने जो आलू बॉईल किया हुआ था उसको यहाँ पर पीस लिया है. ನಾನು ಬೇಯಿಸಿ ಇಟ್ಕೊಂಡಿದ್ದಂತಹ ಆಲೂಗಡ್ಡೆಯನ್ನು ರುಬ್ಕೊಂಡಿದ್ದೀನಿ. ರುಬ್ಬಿ ಇದರಲ್ಲಿ ಹಾಕ್ತಾ ಇದ್ದೀನಿ. हमें पूरा लो फ्लेम में ही पकाना है. ಇದನ್ನು ನಾವು ಮಂದ ಬೆಂಕಿಯಲ್ಲೇ ಮಾಡಬೇಕು. ಇದನ್ನು ಜಾಸ್ತಿ ಫ್ಲೇಮಲ್ಲಿ ಮಾಡಿದರೆ ಇದನ್ನು ತಳ ಹಿಡಿಯುವಂತಹ ಸಂಭವ ಇರುತ್ತೆ. ಸೊ ನಾವು लो ಫ್ಲೇಮಲ್ಲೇ ಇದನ್ನು ಬೇಯಿಸೋಣ. इसको हमें हिलाते ही रहना चाहिए, नहीं तो ये ಜಲ್ ಜಾಯೇಗಾ. ಇದನ್ನು ನಾವು ಸೌಟಲ್ಲಿ ತಿರುಗಿಸ್ತಾನೆ ಇರಬೇಕು, ಇಲ್ಲದೆ ತಳ ಹಿಡಿಯುತ್ತೆ. ಇದಕ್ಕೆ ನಾವು ಹಾಲನ್ನು ಮಿಕ್ಸ್ ಮಾಡೋಣ. और हम यहाँ पर इसमें दूध को मिलाएंगे.
यहाँ पर लो फ्लेम में ही थोड़ी देर इसको पकने के लिए छोड़ेंगे। ಇಲ್ಲಿ ನಾವು ಲೋ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಇದನ್ನು ಕುದಿಯಲು ಬಿಡೋಣ। यहाँ पर अब ये पक रहा है, आप देख सकते हो। यहाँ पर ಇಲ್ಲಿ ಕುದಿತಾ ಇರೋದನ್ನ ನೀವು ನೋಡಬಹುದು। ಇಷ್ಟು ಕುದಿ ಬಂದರೆ ಸಾಕು। अब यहाँ पर हम चीनी डालेंगे। ಈಗ ನಾವು ಇದರಲ್ಲಿ ಸಕ್ಕರೆಯನ್ನು ಸೇರಿಸೋಣ। जैसे ही चीनी पिघल जाएगी उसके बाद हम यहाँ पर खोवा डालेंगे। ಸಕ್ಕರೆ ನಮ್ಮನ್ನು ಪೂರ್ತಿ ಕರಗಿದ ನಂತರ ಇದರಲ್ಲಿ ನಾವು ಖೋವಾವನ್ನು ಹಾಕೋಣ। ಈ ಖೋವಾ ಸ್ವಲ್ಪ ಮಿಕ್ಸ್ ಆಗಲು टाइम ಹಿಡಿಯುತ್ತೆ। ये खोवा घुलने के लिए थोड़ा टाइम लगेगा, तो हम लो फ्लेम में इसको पका लेंगे। खोवा ಕರಗೋ ತನಕ ನಾವು लो फ्लेम ಅಲ್ಲಿ ಇದನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ। अब खोवा पिघल चुका है। ಈಗ ಆ ಖೋವಾ ಎಲ್ಲ ಕರಗಿದೆ। ಈಗ ನಾವು ಫುಡ್ ಕಲರ್ ಹಾಕೋಣ। ಇದು ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡಬಹುದು। अब यहाँ पर हम फूड कलर डालेंगे। अगर आपको नहीं डालना है तो आप इसको स्किप कर सकते हैं। यहाँ पर लेमन येलो कलर लिया है। अगर आपको चाहिए तो ऑरेंज ले सकते हैं, ग्रीन ले सकते हैं, नहीं चाहिए तो स्किप कर सकते हैं। ನಾನು ಇಲ್ಲಿ ಲೆಮನ್ ಯೆಲ್ಲೋ ಬಣ್ಣವನ್ನು ಯೂಸ್ ಮಾಡಿದ್ದೀನಿ। ನೀವು ಬೇಕಾದರೆ ಕೇಸರಿ ಬಣ್ಣ ಮತ್ತೆ ಹಸಿರು ಬಣ್ಣ ಬೇಕಾದ್ರೂ ಯೂಸ್ ಮಾಡಬಹುದು। ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಬಹುದು। ಸೊ ನಮ್ಮ ಆಲ್ಮೋಸ್ಟ್ ಎಲ್ಲ ಸ್ವೀಟನ್ನು ನಾವು ಮಾಡಾಗಿದೆ। ಇದರಲ್ಲಿ ನಾನು ಏನು ಡ್ರೈ ಫ್ರೂಟ್ಸನ್ನು ಇಟ್ಟಿದ್ದೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ। ಸ್ವಲ್ಪವನ್ನು ಸರ್ವ್ ಮಾಡೋದಕ್ಕೋಸ್ಕರ ಇಟ್ಟಿದ್ದೀನಿ। ಸೊ ನಮ್ಮದು ಈಗ ಆಲೂಗಡ್ಡೆ ಸ್ವೀಟ್ ಏನಿದೆ रेडी आಗಿದೆ। तो यहाँ पर जो हमने काजू और बादाम को तला हुआ था उसको हमने यहाँ पर मिलाया हुआ है। तो अभी पूरी तरह से हमारा पोटैटो स्वीट जो आलू का बनाया हुआ था वो बनकर तैयार हो गया है। तो यहाँ पर हम फ्लेम को ऑफ कर देंगे। सो नाविलीग फ्लेम ऑफ ಮಾಡೋಣ। तो यहाँ पर हमारा स्वीट बनकर तैयार हो गया है। ಇಲ್ಲಿ ನಮ್ಮ ಆಲೂಗಡ್ಡೆ ಸ್ವೀಟ್ ಏನಿದೆ ಅದನ್ನು पूर्ण ರೀತಿಯಲ್ಲಿ ಸರ್ವ್ ಮಾಡಲು ಸಿದ್ಧವಾಗಿದೆ। तो यहाँ पर आप इस आलू स्वीट को सर्व कर सकते हैं। जो हमने ड्राई फ्रूट्स को बचाया हुआ था उसको आप ऊपर से डाल दें। ನಾವಿಲ್ಲಿ ಅದೇನು ಡ್ರೈ ಫ್ರೂಟ್ಸನ್ನು ಉಳಿಸ್ಕೊಂಡಿದ್ದೀವಿ ಇದನ್ನು ನಾವು ಮೇಲೆ ಹಾಕಿ ಸರ್ವ್ ಮಾಡ್ಬೋದು। ಸೊ ನೋಡಿ ವೀಕ್ಷಕರೇ, ಇಲ್ಲಿ ನಮ್ಮ आलूगड्डे स्वीट रेडी आಗಿದೆ। तो देखिए फ्रेंड्स, यहाँ पर हमारा आलू स्वीट बनकर रेडी हुआ है। ये मेरा पहला कुक वीडियो है, तो यहाँ पर बहुत सी मिस्टेक हो गई होगी, इसके लिए आप थोड़ा एडजस्ट कर लीजिए और हमें ऐसे ही मोटिवेट करिए। ಇಲ್ಲಿ ನಾನು ಮೊಟ್ಟ ಮೊದಲನೇ ವಿಡಿಯೋ ಮಾಡಿರೋದ್ರಿಂದ ತುಂಬ ತಪ್ಪಾಗಿರ್ಬೋದು, ಇದನ್ನು ನೀವೆಲ್ಲ ನಿರ್ಲಕ್ಷಿಸಿ ಮತ್ತು ನನಗೆ ಇನ್ನೂ ಮೋಟಿವೇಟು ಮಾಡಿ। ಸೊ ನಿಮಗೆಲ್ಲರಿಗೂ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು क्लिक ಮಾಡಿ। तो आप सभी लोगों को मेरा वीडियो अगर पसंद आया है तो आप सब्सक्राइब कीजिए, लाइक कीजिए और जो बाजू में दिख रहा है उस बेल आइकन को क्लिक करिए। तो आज के लिए इतना ही, मिलते हैं अगले वीडियो पर। बाय बाय, अल्लाह हाफिज़, ಧನ್ಯವಾದಗಳು। ಟೇಕ್ ಕೇರ್ ಎವ್ರಿವನ್।